ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೊಡಗು ಜಿಲ್ಲೆ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾದಂತಹ ಜಿಲ್ಲೆ. ವೀಕೆಂಡ್ ಬಂದ್ರೆ ಸಾಕು ಕೊಡಗು ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದ್ರೆ ಇಲ್ಲೊಂದು ಡೇಂಜರಸ್ ಸ್ಪಾಟ್ ಇದೆ. ಡೇಂಜರಸ್ ಸ್ಪಾಟ್ ನಲ್ಲಿ ಪ್ರವಾಸಿಗರ ಹುಚ್ಚಾಟ ಮತ್ತೆ ಮುಂದುವರಿತಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇದು ಏನು ಕೊಡಗು ಜಿಲ್ಲೆ ಮಡಿಕೇರಿಯ ಒಂಚೂರು ದೂರದಲ್ಲಿ ಇರತಕ್ಕಂತಹ ಒಂದು ಸ್ಥಳ. ಅಂದ್ರೆ ಏನು ಮಡಿಕೇರಿಯಿಂದ ಮಂಗಳೂರಿಗೆ ಹೋಗುವಂತಹ ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಇದೊಂದು ಡೇಂಜರಸ್ ಸ್ಪಾಟ್. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಯಾವುದೇ ಟೂರಿಸ್ಟ್ ಸ್ಪಾಟ್ಗಳಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಪ್ರವಾಸಿಗರು ಬಂದು ಇಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಳೋದಾಗಿರ್ಬೋದು, ಹೀಗೇನೆ ಫೋಟೋ ಶೂಟ್ಗಳನ್ನ ಮಾಡುವ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾಡಳಿತ ಈಗಾಗಲೇ ಯಾವುದೇ ರೀತಿಯಲ್ಲಿ ಯಾವುದೇ ಟೂರಿಸ್ಟ್ ಸ್ಪಾಟ್ಗಳಲ್ಲ, ಇದು ಡೇಂಜರಸ್ ಸ್ಪಾಟ್. ಅಂದ್ರೆ 2018ರಲ್ಲಿ ಏನು ಜಲಪ್ರಳಯ ಆಗಿತ್ತು, ಆ ಸಂದರ್ಭದಲ್ಲಿ ಇದೊಂದು ಸ್ಥಳ ಏನಿದೆ ಕುಸಿದು ಹೋದಂತ ಸ್ಥಳ. ಅದು ನೋಡ್ತಾ ಇರ್ಬೋದು. ಏನು ರಿಟರ್ನಿಂಗ್ ವಾಲ್ ಏನು ಕಟ್ಟಿದ್ದಾರೆ. ಈ ರಿಟರ್ನಿಂಗ್ ವಾಲ್ ಅಂದ್ರೆ ಯಾವುದೇ ರೀತಿಯ ಟೂರಿಸ್ಟ್ ಸ್ಪಾಟ್ ಅಲ್ಲ, ಆದ್ರೆ ಇಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇರತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಬಂದು ಸೂಚನೆಯನ್ನ ಕೊಟ್ಟು ಕೂಡ ಹೋಗಿದ್ದಾರೆ. ನೋಡ್ತಾ ಇರ್ಬೋದು, ಏನಿದು ರಾಷ್ಟ್ರೀಯ ಹೆದ್ದಾರಿ 275 ನೋಡ್ತಾ ಇರ್ಬೋದು. ಅಂದ್ರೆ ಈ ಒಂದು ಕಿರಿದಾದ ರಸ್ತೆ, ಮೇಲ್ಭಾಗದಲ್ಲಿ ಬೆಟ್ಟ, ಕೆಳಭಾಗದಲ್ಲಿ ದೊಡ್ಡ ಪ್ರಪಾತ ಇರುವಂತದ್ದು. ಇಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಸಂಪೂರ್ಣವಾಗಿ ಮಡಿಕೇರಿಯಲ್ಲೂ ಕೂಡ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜಿಲ್ಲಾಡಳಿತ ಏನು ಈ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲು ಮುಂದಾಗಿದೆ. ನೋಡ್ತಾ ಇರ್ಬೋದು, ಏನು ಇದು ಈ ಒಂದು ಟೇಪನ್ನ ಅಳವಡಿಸಿ ಒಂದು ಮುಂದಾಗಿದ್ರು ಕೂಡ ಪ್ರವಾಸಿಗರು ಇದನ್ನ ತೆಗೆದು ಇಲ್ಲಿ ಬಂದು ಒಂದು ಫೋಟೋ ಶೂಟ್ ಅನ್ನು ಮಾಡ್ತಾ ಇರ್ಬೋದು. ನೋಡ್ತಿದ್ರು ಸಾಕಷ್ಟು ಪ್ರವಾಸಿಗರು, ಅಂದ್ರೆ ಮಡಿಕೇರಿಯಿಂದ ಮಂಗಳೂರು ಹೋಗುವಂತ ರಸ್ತೆ ಇದಾಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಸಾಕಷ್ಟು ಜಿಲ್ಲಾಡಳಿತ ಆಗಿರ್ಬೋದು, ಏನು ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ರು ಕೂಡ ಪ್ರವಾಸಿಗರು ಇನ್ನೂ ಕೂಡ ಈ ಒಂದು ಸ್ಥಳದಲ್ಲಿ ಫೋಟೋ ಶೂಟ್ಗೆ ಮುಂದಾಗಿರುವಂತ. ಅಂದ್ರೆ ಮುಂಭಾಗದಲ್ಲಿ, ಅಂದ್ರೆ ರಸ್ತೆಯ ಪಕ್ಕದಲ್ಲಿ ಒಂದು ದೊಡ್ಡದಾದ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಬಂದು ಅಂದ್ರೆ ತುಂಬಾ ಡೇಂಜರಸ್ ಸ್ಪಾಟ್. ಏನು ಇಲ್ಲಿ ಕೆಳಗೆ ಅಂದ್ರೆ ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಇದು ಮಾಡಿರುವಂತದ್ದು ರಿಟೈನಿಂಗ್ ವಾಲ್. ಇದರ ತುದಿಯಲ್ಲಿ ಬಂದು ಫೋಟೋ ಶೂಟ್ ಅನ್ನ ಮಾಡುವಂತಹ ದೃಶ್ಯಾವಳಿಗಳು ಇದೀಗ ಕಂಡು ಬರ್ತಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಸಾಕಷ್ಟು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರು ಕೂಡ ಇದೆಲ್ಲವನ್ನ ಧಿಕ್ಕರಿಸಿ ಪ್ರವಾಸಿಗರು ಇಲ್ಲಿ ಹುಚ್ಚಾಟವನ್ನ ಮೆರಿತಿರತಕ್ಕಂಥದ್ದು. ಇನ್ನೂ ಕೂಡ ಕಠಿಣ ಕ್ರಮ ಆದಾಗ ಮಾತ್ರ ಇಲ್ಲಿ ಪ್ರವಾಸಿಗರು ತಮ್ಮ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮ್ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್
ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೀಟ್ ಹೋಗಿ ಎಲ್ಲ ತುಂಬ ಚೆನ್ನಾಗಿದೆ. ಹೋಗ್ರಿ ಕಣ ವೆಹಿಕಲ್ ತಂದು ಅಕ್ಷರ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.